ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ಪ್ರಸಾದ್. ಕೇಂದ್ರ ಸರ್ಕಾರ ಇತ್ತೀಚೆಗೆ ನರೇಗಾ ಯೋಜನೆಗೆ ಅಥವಾ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹೊಸ ಬದಲಾವಣೆಯನ್ನು ತಂದಿದೆ. ಕಾಯ್ದೆಯನ್ನು 20 ವರ್ಷಗಳ ಹಳೆಯ ಕಾಯ್ದೆಯನ್ನು ಬದಲಾಯಿಸಿ ಅದರ ಹೆಸರನ್ನು ಬದಲಾಯಿಸಿ ಅದರ ಫಂಡಮೆಂಟಲ್ ಸ್ವರೂಪವನ್ನು ಕೂಡ ಸುಧಾರಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ನಡೆದಿದೆ. ದುರದೃಷ್ಟವಶಾತ್ ಏನಾಗಿದೆ ಅಂದರೆ ಹೆಸರು ಬದಲಾವಣೆಗೆ ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಲಾಗಿದೆ ಎನ್ನುವ ವಿಷಯ ದೊಡ್ಡದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯ್ತೇ ಹೊರತು ಆ್ಯಕ್ಚುಲಿ ಕಾಯ್ದೆಯಲ್ಲಿ ಏನೆಲ್ಲ ಹೊಸ ಬದಲಾವಣೆಯನ್ನು ತರಲಾಗಿದೆ, ಅದರಿಂದ ಗ್ರಾಮೀಣ ಭಾರತದ ಮಟ್ಟಿಗೆ ಯಾವೆಲ್ಲ ರೀತಿಯ ಉಪಯೋಗ ಆಗಲಿದೆ, ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಗ್ರಾಮ ಸಭೆಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗಲಿದೆ ಮತ್ತು ಜನರಿಗೆ ಇದರಿಂದ ಯಾವೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಲಿಲ್ಲ. ಒಂದಷ್ಟು ಲೇಖನಗಳು ಪ್ರಕಟ ಆಗಿರ್ಬೋದು, ಬಿಟ್ಟರೆ ಅದರ ಬಗ್ಗೆ ಒಂದು ವಸ್ತುನಿಷ್ಠವಾದಂತಹ ಚರ್ಚೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ನರೇಗಾ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿದ್ದು ಯಾಕೆ ಅನ್ನೋದರಿಂದ ಆರಂಭಿಸಿ ಅದರ ಪ್ರಯೋಜನಗಳು ಏನು, ಅದರ ಪರಿಣಾಮ ಏನು, ಜನರಿಗೆ ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಕೃಷಿಕರಿಗೆ ಏನು ಪ್ರಯೋಜನ ಆಗುತ್ತೆ, ಕೃಷಿ ಕಾರ್ಮಿಕರಿಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಹೆಸರಿನಲ್ಲಿ ಮಾಡಿರುವಂತಹ ಯೋಜನೆ ನೋಡಿ, 2005ರಲ್ಲಿ ಈ ಯೋಜನೆ ಆರಂಭವಾದಾಗ ಇದು ನರೇಗಾ ಸ್ಕೀಮ್ ಅಂತ ಇತ್ತು. ಅಂದರೆ ಇದರಲ್ಲಿ ಗಾಂಧೀಜಿಯವರ ಹೆಸರು ಕೂಡ ಇದ್ದಿರಲಿಲ್ಲ. 2009ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಇದಕ್ಕೆ ಸೇರಿಸಲಾಯಿತು. MG ನರೇಗಾ ಅಂತ ಆಯಿತು ಸಂಕ್ಷಿಪ್ತವಾಗಿ. ಈಗ ಅದನ್ನು VBG ರಾಮ್ಜಿ ಅಂತ ಚೇಂಜ್ ಮಾಡಲಾಗಿದೆ. VBG ರಾಮ್ಜಿ ಅಂತ ಸಂಕ್ಷಿಪ್ತವಾದ ಹೆಸರು. ಇಲ್ಲಿ ಆ್ಯಕ್ಚುಲಿ ಕೂಡ ರಾಮನ ಹೆಸರನ್ನು ಆ ಯೋಜನೆಗೆ ಇಟ್ಟಿಲ್ಲ, ಆದರೆ ಸಂಕ್ಷಿಪ್ತಗೊಳಿಸಿದಾಗ ರಾಮ್ ಅಂತ ಬರುತ್ತೆ. ಅದು ಇದರ ವಿಶೇಷತೆ. ಈಗ ಇಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. 2005ರಲ್ಲಿ ಯೋಜನೆ ಆರಂಭವಾದಾಗ ನಾನು ಈಗಾಗಲೇ ಹೇಳಿದ ಹಾಗೆ ಗಾಂಧೀಜಿಯವರ ಹೆಸರು ಅದರಲ್ಲಿ ಇದ್ದಿರಲಿಲ್ಲ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇತ್ತು. ಸೊ 2009ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸೇರಿಸಲಾಯಿತು. ಹೀಗಾಗಿ ಯೋಜನೆಯ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಬದಲಾವಣೆ ಆಯಿತು. ಅದನ್ನು ಈಗ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಎಂಬುದಾಗಿ ಬದಲಾಯಿಸಲಾಗಿದೆ. ಸಂಕ್ಷಿಪ್ತವಾಗಿ VBG ರಾಮ್ಜಿ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ಹಾಗಾದರೆ ಇದರಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಲಾಗಿದೆ, ಈ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಕಾರಣ ಏನು ಎಂಬುದನ್ನು ಕೂಡ ನೋಡೋಣ. ಕೇಂದ್ರ ಸರ್ಕಾರ ಈ ವರ್ಷ ಅಕ್ಟೋಬರ್ 1ರಂದು ಈ ನಿರ್ಧಾರವನ್ನು ತೆಗೆದುಕೊಳ್ತು, ಹೆಸರನ್ನು ಚೇಂಜ್ ಮಾಡಬೇಕು ಅಂತ. ಇದಕ್ಕೆ ಅದು ಕೊಟ್ಟಂತಹ ಕಾರಣ ಏನಪ್ಪಾ ಅಂತಂದರೆ, ಒಂದು ಇದು 2005ರಲ್ಲಿ ಜಾರಿಯಾದಂಥ ಸುಮಾರು 20 ವರ್ಷಗಳ ಯೋಜನೆ. ಇದರ ಆಶಯಗಳು ಈಗಿನ ಕಾಲಕ್ಕೆ ತಕ್ಕಂತೆ ಇಲ್ಲ, ಹಾಗಾಗಿ ಅದನ್ನು ಬದಲಾವಣೆ ಮಾಡಲಾಗ್ತಾ ಇದೆ ಒಂದು. ಜೊತೆಗೆ ಆಗ ಅದರ ಆದ್ಯತೆ ಆಗಿನ ಕಾಲಕ್ಕೆ ತಕ್ಕಂತೆ ಇತ್ತು, ಆದರೆ ಈಗಿನ ಆದ್ಯತೆ ಬೇರೆ. ಗ್ರಾಮೀಣ ಮಟ್ಟದಲ್ಲಿ ಜನರ ಆದಾಯ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಇದರಲ್ಲಿ ಭಾಗವಹಿಸುವಂತಹ ಜನರ ಸಂಖ್ಯೆ, ಅವರ ಸಮುದಾಯ ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದರ ಆಶಯಗಳು ಮತ್ತಷ್ಟು ಸುಧಾರಣೆ ಆಗಿರುವ ಕಾರಣ ಈ ಬದಲಾವಣೆ ಅಗತ್ಯ. ಇದು ಭಾರತದ ವಿಕಸಿತ ಭಾರತ ಅಂದರೆ 2047ಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗುವಂಥ ನಡೆಯುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಳಮಟ್ಟದ ಗ್ರಾಮ ಸಭೆಗಳ ಭಾಗವಹಿಸುವಿಕೆಯನ್ನು ಪ್ರೇರೇಪಣೆ ಮಾಡಲಿಕ್ಕೆ, ಹೆಚ್ಚಿಸಲಿಕ್ಕೆ, ಅವುಗಳ ಬಲವರ್ಧನೆ ಮಾಡಲಿಕ್ಕೆ ವಿಕಸಿತ್ ಭಾರತ್ ಅನ್ನುವ ಹೆಸರನ್ನು ಇದಕ್ಕೆ ನರೇಗಾಕ್ಕೆ ಆ್ಯಡ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಹಾಗಾಗಿ ಇದು ಗಾಂಧೀಜಿಯವರ ಆಶಯ ಕೂಡ ಇದೇ ಆಗಿತ್ತು. ಗ್ರಾಮ ರಾಜ್ಯ ಅಥವಾ ಗ್ರಾಮೀಣ ಮಟ್ಟದಲ್ಲಿ ದೇಶದ ಬೆಳವಣಿಗೆ ಹಂತ ಅಲ್ಲಿಂದಲೇ ಶುರು ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಬಯಸಿದ್ರು. ಅದೇ ರೀತಿಯ ಆ ಆಶಯಗಳಿಗೆ ಪೂರಕವಾಗಿ ಬದಲಾವಣೆಗಳನ್ನು ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಈ ಕಾರಣವನ್ನು ಕೊಟ್ಟಿರುವಂಥದ್ದು. ಈಗ ಇನ್ನೊಂದು ಹೇಳುತ್ತೆ, ಈಗ ನೋಡಿ, ಮಹಿಳೆಯರ ಭಾಗವಹಿಸುವಿಕೆ ಶಾಸನಾತ್ಮಕವಾಗಿ 33% ಇರಬೇಕಾಗುತ್ತೆ. ಆದರೆ ಈ ಯೋಜನೆಯಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಇತ್ತೀಚಿನ ವರ್ಷಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದರ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಹಾಗಾಗಿ ಇದರ ಆಶಯವನ್ನು ಮತ್ತಷ್ಟು ಅದಕ್ಕೆ ಪೂರಕವಾಗಿ ಬದಲಾವಣೆಗಳನ್ನು ತರಬೇಕಾದಂತಹ ಅಗತ್ಯ ಇದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ಎರಡನೇದಾಗಿ ಬಹಳ ಮುಖ್ಯವಾದ ಬದಲಾವಣೆ ಏನು, ನೇರವಾಗಿ ಸಿಕ್ಕತಕ್ಕಂಥದ್ದು ಅಂದರೆ, ಈ ಹಿಂದೆ ಹಳೆಯ ನರೇಗಾ ಯೋಜನೆಯಲ್ಲಿ ವರ್ಷಕ್ಕೆ 100 ದಿನಗಳ ಖಾತರಿ ಉದ್ಯೋಗ ಸಿಗ್ತಾ ಇತ್ತು. ಆದರೆ ಈ ಹೊಸ ಬದಲಾವಣೆಯಲ್ಲಿ ಇದು 125 ದಿನಗಳಿಗೆ ವಿಸ್ತರಣೆಯಾಗಿದೆ. ಅಂದರೆ 25 ದಿನ ಹೆಚ್ಚುವರಿ ಖಾತರಿ ಉದ್ಯೋಗ
ಈ ಕಾರ್ಮಿಕರಿಗೆ ಸಿಗಲಿದೆ. ಇದರಲ್ಲಿ ಯಾರೆಲ್ಲ ಫಲಾನುಭವಿಗಳು ಇರ್ತಾರೆ ಅವರಿಗೆ ಅದು ಸಿಗಲಿದೆ. ಇದು ಬಹಳ ಮೇಜರ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಅಂದರೆ ಯೋಜನೆಯ ಆಶಯವನ್ನು ಮತ್ತಷ್ಟು ಬಲಪಡಿಸಿದಂತಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಷ್ಟು ಖಾತರಿ ಉದ್ಯೋಗ ಸಿಗಲಿದೆ. ಜೊತೆಗೆ ಕೃಷಿ ಕಾರ್ಮಿಕರಿಗೆ ಕೊಯ್ಲಿನ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಇರಲ್ಲ, ಮತ್ತಷ್ಟು ಜನ ಬರ್ತಾರೆ. ಯಾಕಂದ್ರೆ ಅವರಿಗೆ ಖಾತರಿ ಉದ್ಯೋಗ ಸಿಗುತ್ತೆ. ಹಾಗಾಗಿ ಅವರ 125 ದಿನಗಳ ಕಾಲ ಆ ಒಂದು 25 ದಿನ ಎಕ್ಸ್ಟ್ರಾ ಸಿಗುವುದರಿಂದ ಕೊಯ್ಲಿನ ಅವಧಿಯಲ್ಲಿ ರೈತರಿಗೆ ಕೃಷಿ ಕಾರ್ಮಿಕರ ಕೊರತೆ ಕಡಿಮೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದು ಬಹಳ ಮೇಜರ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು, ಮೇಜರ್ ಶಿಫ್ಟ್ ಅಂತಾನೆ ಹೇಳ್ಬೋದು. ಇದು ಪ್ರಯೋಜನ ಆಗುತ್ತೆ ಅಲ್ವೇ? ಹಾಗಾಗಿ ಕೇವಲ ಹೆಸರಿನ ಬಗ್ಗೆ ವೃಥಾ ಕಾಲಹರಣ ಮಾಡೋದಕ್ಕಿಂತ ಅದರ ಪ್ರಯೋಜನ ಏನು, ಅಲ್ಟಿಮೇಟ್ ರಿಸಲ್ಟ್ ಏನು, ಅದರ ಬಗ್ಗೆ ಗಮನ ಕೊಡುವಂಥದ್ದು ಉತ್ತಮ ಅಂತ ನಂಗೆ ಅನಿಸ್ತಾ ಇದೆ ಅಲ್ವಾ? ಇನ್ನೊಂದು, ಈ ಯೋಜನೆಯಲ್ಲಿ ಕೊಟ್ಟಿರುವಂತಹ ಆದ್ಯತೆಗಳು, ನೀರಾವರಿ ಇರ್ಬೋದು, ಕೃಷಿ ಉತ್ಪಾದಕತೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಆದ್ಯತೆಗಳು, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತಹ ಕೆಲಸಗಳು ಕೂಡ ಇಲ್ಲಿ ಅವಕಾಶ ಕೊಟ್ಟಿರುವಂಥದ್ದು. ಅಂದರೆ ಪರಿಸರ ಸಂರಕ್ಷಣೆಗೆ ಕೂಡ ಇಲ್ಲಿ ಆದ್ಯತೆ ನೀಡಲಾಗಿದೆ ಅನ್ನುವಂಥದ್ದು. ಈ ಹಿಂದೆ ಏನಾಗಿತ್ತು, ಹಳೆಯ ನರೇಗಾದಲ್ಲಿ ಈ ಕೃಷಿ ಉತ್ಪಾದಕತೆಗೆ ಅಷ್ಟೊಂದು ಆದ್ಯತೆ ಕೊಟ್ಟಿರಲಿಲ್ಲ. ಇದರ ಪರಿಣಾಮವಾಗಿ ಏನಾಗಿತ್ತಂದರೆ ಯೋಜನೆ ನಡೀತಾ ಇತ್ತು, ಆದರೆ ಅಲ್ಲಿ ಅದರ ಒಂದು ಪ್ರೊಡಕ್ಟಿವಿಟಿ ಬಹಳ ಮುಖ್ಯ ಆಗುತ್ತೆ ಯಾವುದೇ ಕೆಲಸದಲ್ಲಿ, ಸುಮ್ಮನೆ ದುಡ್ಡನ್ನು ಸುರಿಯೋದಂತಲ್ಲ. ಸೊ ಇಲ್ಲಿ ಕೃಷಿ ಉತ್ಪಾದಕತೆ ಹೆಚ್ಚಳ ಆದರೆ ರೈತರಿಗೆ ಉಪಯೋಗ ಆಗುತ್ತೆ, ರೈತರ ಆದಾಯ ಹೆಚ್ಚಾಗುತ್ತೆ, ಗ್ರಾಮೀಣ ಭಾಗದ ಸಂಪನ್ಮೂಲ ಆದಾಯ, ಮೂಲಸೌಕರ್ಯ ಇದು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ಆಶಯ ಕೂಡ ಓಕೆ ಅಂತಾನೆ ಹೇಳ್ಬೋದು. ಇನ್ನು ಯೋಜನೆಯ ಫಂಡಿಂಗ್ ವಿಚಾರದಲ್ಲಿ ಮಾಡಿರುವಂತಹ ಬದಲಾವಣೆ ಇದು ಕೂಡ ಬಹಳ ಮಹತ್ವದ್ದು ಅಂತ ನಂಗೆ ಅನಿಸುತ್ತೆ. ಇಲ್ಲಿ ಏನಾಗಿತ್ತು, ಈ ಹಿಂದೆ ಅನ್ಸ್ಕಿಲ್ಡ್ ಕಾರ್ಮಿಕರಿಗೆ ಅಥವಾ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಮಾತ್ರ ಕೇಂದ್ರ ಸರ್ಕಾರ 100% ಸಂಬಳವನ್ನು ಕೊಡ್ತಾ ಇತ್ತು. ಈ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ಹಾಗೆ 75-25 ಇತ್ತು. ಅಂದರೆ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಕೇಂದ್ರ ಸರ್ಕಾರ 60% ಕೊಡುತ್ತೆ, 40% ಸಂಬಳವನ್ನು ರಾಜ್ಯ ಸರ್ಕಾರಗಳು ಕೊಡುತ್ತೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ 100% ಕೊಡುತ್ತೆ. ಆದರೆ ರಾಜ್ಯಗಳ ಭಾಗವಹಿಸಿಕೆ ಇಲ್ಲಿ ಜಾಸ್ತಿ ಆಗುತ್ತೆ. ರಾಜ್ಯಗಳ ಜವಾಬ್ದಾರಿ, ರಾಜ್ಯಗಳು ಕೂಡ ಈ ಹಣಕಾಸು ಜವಾಬ್ದಾರಿ ಶೇರಾದರೆ ಏನಾಗುತ್ತೆ ಅಂದರೆ ಅವುಗಳು ಕೂಡ, ರಾಜ್ಯ ಸರ್ಕಾರಗಳು ಕೂಡ ಯೋಜನೆಯ ಒಂದು ಪರಿಣಾಮಕಾರಿ ಅನುಷ್ಠಾನಕ್ಕೆ ಮತ್ತು ಅಲ್ಲಿ ಯಾವುದೇ ಹಣ ಸೋರಿಕೆಯಾಗದಂತೆ ಡಬಲ್ ಕ್ರಾಸ್ ಚೆಕ್ ಮಾಡಲಿಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ. ಯೋಜನೆಯ ಪಾರದರ್ಶಕತೆ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ. ಸಂಪನ್ಮೂಲ ಸೋರಿಕೆಯನ್ನು ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ, ದಕ್ಷತೆ ಹೆಚ್ಚಲಿಕ್ಕೆ ಮತ್ತು ಸ್ಥಳೀಯ ಯೋಜನೆಗಳನ್ನು ಗುರುತಿಸಿ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಈ ಯೋಜನೆಯಡಿಯಲ್ಲಿ ಮಾಡಿಸಿಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಆದ್ಯತೆ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಇದು ಬಹಳ ಪೂರಕ ಅಂತಲೇ ಹೇಳ್ಬೋದು. ಯಾವತ್ತೂ ಕೂಡ ಈ ಹಣಕಾಸು ಜವಾಬ್ದಾರಿ ಇದ್ದಾಗ ರಾಜ್ಯಗಳು ಸಹಜವಾಗಿ ಅದಕ್ಕೆ ಎಕ್ಸ್ಟ್ರಾ ಕೇರ್ ತಗೊಂಡು ಕೆಲಸ ಮಾಡುತ್ತೆ. ಅವುಗಳೊಂದು ಪಾರ್ಟಿಸಿಪೇಷನ್ ಅಥವಾ ಮಾಲೀಕತ್ವದ ಅಂಶ ಕೂಡ ಜಾಸ್ತಿ ಆಗುತ್ತೆ. ನಾವು ಏನು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳ್ತೀವಿ, ಆ ಆಶಯಕ್ಕೂ ಇದು ಪೂರಕ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಯೋಜನೆಯಲ್ಲಿ ಈ ಜಾಬ್ ಕಾರ್ಡ್ಗಳ ವ್ಯಾಲಿಡಿಟಿಯನ್ನು 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಿರೋದ್ರ ಬಗ್ಗೆ ಒಂದಷ್ಟು ಮಂದಿ ಕೇಳಿದ್ದಾರೆ, ಯಾಕೆ ಅಂತ. ಇದಕ್ಕೂ ಒಂದು ಕಾರಣ ಇದೆ. ಈಗ ಏನಾಗುತ್ತೆ, 5 ವರ್ಷಗಳ ಜಾಬ್ ಕಾರ್ಡ್ ಇದ್ದಾಗ ಎಷ್ಟೋ ಮಂದಿ ಏನಾಗುತ್ತೆ ಅಂದರೆ ಕೆಲವರು ಕೆಲಸ ಮಾಡದೇ ಇರ್ಬೋದು, ಗೈರು ಹಾಜರಾಗಿರ್ಬೋದು, ಇನ್ನು ಕೆಲವರು ಮೃತಪಟ್ಟಿರ್ಬೋದು. ಅಂತಹ ಜಾಬ್ ಕಾರ್ಡ್ಗಳ ದುರುಪಯೋಗ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮಿಸ್ಯೂಸ್ ಆಗದಂತೆ ತಡೆಯಲಿಕ್ಕೆ ಜಾಬ್ ಕಾರ್ಡ್ಗಳ ವ್ಯಾಲಿಡಿಟಿಯನ್ನು 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಲಾಗಿದೆ. ಇದು ಕೂಡ ಬಹಳ ವೆಲ್ಕಮ್ ಮೂವ್ ಅಂತಾನೆ ಹೇಳ್ಬೋದು. ಹೀಗಾಗಿ ಹಳೆಯ MG ನರೇಗಾ ಯೋಜನೆಯನ್ನು VBG ರಾಮ್ಜಿ ಅನ್ನುವಂಥ ಒಂದು ಹೊಸ ಹೆಸರಿನಲ್ಲಿ ಬದಲಾವಣೆ ಮಾಡಿದ್ದು ಮಾತ್ರ ಅಲ್ಲದೆ ಅದಕ್ಕಿಂತ ಮುಖ್ಯವಾಗಿ ಇದರ ಫಂಡಮೆಂಟಲ್ ಸ್ವರೂಪವನ್ನೇ ಇಲ್ಲಿ ಬದಲಾಯಿಸಲಾಗಿದ್ದು ವಿಕಸಿತ ಭಾರತಕ್ಕೆ, ಅಂದರೆ ಡೆವಲಪ್ಡ್ ನೇಷನ್ ಆಗುವಂತಹ ಒಂದು ಆಶಯಕ್ಕೆ ಪೂರಕವಾಗಿ. ಅಂದರೆ ಭಾರತ ವಿಕಾಸ ಆಗುವ ಹಂತದಲ್ಲಿ ಹಳ್ಳಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಒಂದು ಪಾಲ್ಗೊಳ್ಳುವಿಕೆ ಕೂಡ, ಅವುಗಳು ಕೂಡ ದೂರ ಇರಬಾರ್ದು ಅನ್ನುವ ಆಶಯಕ್ಕೆ ಪೂರಕವಾಗಿ ಮಾಡಿರುವಂಥದ್ದು. ಜೊತೆಗೆ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಅನುಕೂಲಕರವಾಗಿ ಅವರಿಗೆ ಶಾಸನಬದ್ಧವಾಗಿ ಸಿಗ್ತಾ ಇದ್ದಂತಹ 100 ದಿನಗಳ ಉದ್ಯೋಗದ ಖಾತರಿಯನ್ನು 125 ದಿನಗಳಿಗೆ ವಿಸ್ತರಿಸುವಂಥದ್ದು ಮತ್ತು ಕೃಷಿ ಉತ್ಪಾದಕತೆಗೆ, ಕೃಷಿ ಪ್ರೊಡಕ್ಟಿವಿಟಿಗೆ ಗಮನ ಕೊಟ್ಟಿರುವಂಥದ್ದು, ಆದ್ಯತೆ ನೀಡಿರುವಂಥದ್ದು ಬಹಳ ಸ್ವಾಗತಾರ್ಹ ಕ್ರಮ ಅಂತಾನೆ ಹೇಳ್ಬೋದು.